ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ನಾಳೆ ಮೋದಿ ಸರ್ಕಾರದ 3ನೇ ಅವಧಿಯ ಪೂರ್ಣಾವಧಿಯ ಬಜೆಟ್ ಮಂಡನೆ ಆಗ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮ್ 8ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. 3ನೇ ಬಾರಿ ಮೋದಿ ಸರ್ಕಾರದ ಮೇಲೆ ಹಲವು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಈ ಬಾರಿಯ ದೇಶದ ಜನರ ನಿರೀಕ್ಷೆ ಏನು ಮತ್ತು ಕರ್ನಾಟಕ ರಾಜ್ಯದ ಬೇಡಿಕೆಗಳು ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಕೊಡ್ತಾ ಹೋಗ್ತೀನಿ. 2025ರ ಕೇಂದ್ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ದೇಶದಲ್ಲಿ ಬೆಲೆ ಏರಿಕೆ, ಉದ್ಯೋಗ ಕಡಿತ ಮತ್ತು ನಿರುದ್ಯೋಗದ ಜೊತೆಗೆ ಡಾಲರ್ ಎದುರು ರೂಪಾಯಿ ಅಪಮೌಲ್ಯ ಆಗಿರುವಂಥದ್ದು ಜನರ ಕಂಗೆಡಿಸುವಂತೆ ಮಾಡಿದೆ. ಇದರ ಮಧ್ಯೆ ವಿದೇಶಿಗರು ತಮ್ಮ ಬಂಡವಾಳ ಹಿಂಪಡೆಯುತ್ತಿರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವೇ ಆಗ್ತಾ ಇದೆ. ಕಳೆದ ಬಾರಿಯ ಕೇಂದ್ರದ ಬಜೆಟ್ ಬರೋಬ್ಬರಿ 48,20,512 ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡನೆ ಮಾಡಲಾಗಿತ್ತು. ಅದರಲ್ಲಿ ಸಾಲವನ್ನು ಹೊರತುಪಡಿಸಿ ಒಟ್ಟು ಸ್ವೀಕೃತಿಗಳು 32 ಲಕ್ಷ ಕೋಟಿ ಇತ್ತು. ಆದರೆ ಈ ಬಾರಿಯ ಬಜೆಟ್ ಗಾತ್ರ 50 ಲಕ್ಷ ಕೋಟಿ ದಾಟುವಂತಹ ನಿರೀಕ್ಷೆ ಇದೆ. ಹಾಗಾದ್ರೆ ಈ ಬಾರಿಯ ಕೇಂದ್ರ ಸರ್ಕಾರದ ಮೇಲೆ ಜನಸಾಮಾನ್ಯರ ನಿರೀಕ್ಷೆಗಳು ತೆರಿಗೆಯ ಮೇಲೆ ತುಂಬಾನೇ ಇದಾವೆ. ಈ ಬಾರಿ ಆದಾಯದ ತೆರಿಗೆ ಪದ್ಧತಿಯಲ್ಲಿ ಮೇಜರ್ ಬದಲಾವಣೆ ಆಗುವಂತಹ ನಿರೀಕ್ಷೆ ಇದೆ. ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿ ಅಥವಾ ಪ್ರಮುಖ ತಿದ್ದುಪಡಿ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲಿ ಹೆಚ್ಚು ವಿನಾಯಿತಿ ನೀಡುವಂತಹ ನಿರೀಕ್ಷೆ ಸಹಿತ ಇದೆ. ಸದ್ಯ 3 ಲಕ್ಷಕ್ಕೆ ಬದಲಾಗಿ 5 ಲಕ್ಷದಿಂದ ಆರಂಭವಾಗಲಿದೆಯಾ ತೆರಿಗೆ ಸ್ಲ್ಯಾಬ್ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಇನ್ನು 7 ಲಕ್ಷಕ್ಕೆ ಬದಲಾಗಿ 9 ಲಕ್ಷಕ್ಕೆ ಏರಿಕೆ ಆಗಲಿದೆಯಾ ತೆರಿಗೆಯ ವಿನಾಯಿತಿ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ 1 ಲಕ್ಷಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಮೂಲಕ ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ಸಂಪೂರ್ಣವಾಗಿ ಎಳ್ಳಿನೀರು ಬಿಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದೇಶದ ಜನರ ಪ್ರಮುಖ ಬೇಡಿಕೆಗಳು ಯಾವುದಿಲ್ಲ ಅಂತ ನೋಡೋದಾದರೆ ಇನ್ಶೂರೆನ್ಸ್ ಕ್ಷೇತ್ರಕ್ಕೆ ಪ್ರತ್ಯೇಕವಾದಂತಹ ತೆರಿಗೆ ವಿನಾಯಿತಿ, ಜೀವ ವಿಮೆಯ ಮೇಲಿನ GST ತೆಗೆಸುವಂಥದ್ದು, ATC ಅಡಿಯಲ್ಲಿ ಮಿತಿ ಹೆಚ್ಚಳ ಮಾಡಬಹುದನ್ನುವಂತಹ ನಿರೀಕ್ಷೆ. ಸದ್ಯ 1.5 ಲಕ್ಷ ಮಿತಿ ಇರುವಂಥದ್ದು 2014ರಿಂದಲೂ ಸಹಿತ ಯಾವುದೇ ಬದಲಾವಣೆ ಇನ್ನೀವರೆಗೂ ಸಹಿತ ಆಗಿಲ್ಲ. ಇನ್ನು ಹೂಡಿಕೆ ಮೇಲಿನ ಲಾಭಕ್ಕಿರುವ ತೆರಿಗೆ ಪ್ರಮಾಣವನ್ನು ತಗ್ಗಿಸಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಷೇರುಪೇಟೆ, ಚಿನ್ನದ ಮೇಲಿನ ಹೂಡಿಕೆಗಳ ಮೇಲಿನ ಲಾಭದ ತೆರಿಗೆಯ ಮೇಲೂ ಸಹಿತ ವಿನಾಯಿತಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಹಿರಿಯ ನಾಗರಿಕರ ವಿಚಾರಕ್ಕೆ ಬಂದರೆ ಆರ್ಥಿಕ ಹೊರೆ ತಗ್ಗಿಸಲು ಹೆಚ್ಚಿನ ವಿನಾಯಿತಿಯನ್ನು ಕೊಡುವಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗ್ತಾ ಇದೆ. ಇನ್ನು ಮನೆ ಖರೀದಿಯವರಿಗೂ ಸಹಿತ ಹೆಚ್ಚುವರಿ ತೆರಿಗೆ ಕಡಿತವನ್ನು ಮಾಡಬಹುದು. ಮಿತಿಯ ಲಾಭವನ್ನು ಗೃಹ ಸಾಲದ IT ವಿನಾಯಿತಿ ಮಿತಿ 2 ಲಕ್ಷದಿಂದ 3 ಲಕ್ಷಕ್ಕೆ ಹೆಚ್ಚಿಸಬಹುದು. ಹೊಸ ಪಿಂಚಣಿ ವ್ಯವಸ್ಥೆಯಲ್ಲಿ ಗರಿಷ್ಠ ಕಡಿತ ಮಾಡಿ ಮಿತಿ ಹೆಚ್ಚಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಬಹುದು ಅನ್ನುವಂತಹ ಬೆಟ್ಟದಂತಹ ನಿರೀಕ್ಷೆಗಳನ್ನು ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಇಟ್ಕೊಳ್ಳಲಾಗ್ತಾ ಇದೆ. ಇನ್ನು 50,000 ರೂಪಾಯಿದಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಬಹುದು. ಈ ಮೊತ್ತಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ನೀಡಬಹುದು ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಮಧ್ಯೆ ಕರ್ನಾಟಕದ ಜನರ ನಿರೀಕ್ಷೆಗಳು ಏನು ಅನ್ನೋದನ್ನು ನೋಡೋದಾದರೆ ಕರ್ನಾಟಕಕ್ಕೆ ಒಟ್ಟು 90,000 ಕೋಟಿ ರೂಪಾಯಿಗಳಷ್ಟು ಬೇಡಿಕೆಯ ಪಟ್ಟಿಯನ್ನು ಈಗಾಗಲೇ ಕೇಂದ್ರಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಹೆಚ್ಚಿನ ಪಾಲುದಾರ ಇರೋದೇ ಬೆಂಗಳೂರಿಗೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿವಾರಣೆಗೆ ಟನಲ್ ರಸ್ತೆಗಳಿಗೆ ಅನುದಾನವನ್ನು ಹೆಚ್ಚಳವಾಗಿ ಕೇಳಲಾಗ್ತಾ ಇದೆ. ಹೆಬ್ಬಾಳದ ಎಸ್ಟಿಮ್ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಉತ್ತರ ಮತ್ತು ದಕ್ಷಿಣ 18.5 ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ 15,000 ಕೋಟಿ ರೂಪಾಯಿಗಳನ್ನು ಬೇಡಿಕೆ ಇಡಲಾಗಿದೆ. ಇನ್ನು KR ಪುರ ವೃತ್ತದಿಂದ ನಾಯಂಡಹಳ್ಳಿ ಜಂಕ್ಷನ್ವರೆಗಿನ ಟನಲ್ ರಸ್ತೆ ನಿರ್ಮಾಣಕ್ಕಾಗಿ 28.5 ಕಿಲೋಮೀಟರ್ ಇರುವಂತಹ ಈ ಟನಲ್ ನಿರ್ಮಾಣಕ್ಕೆ ಬರೋಬ್ಬರಿ 25,000 ಕೋಟಿ ರೂಪಾಯಿಗಳ ವೆಚ್ಚ ತಗಲಿದೆ. ಹಾಗಾಗಿ ಇದನ್ನೂ ಸಹಿತ ಕೇಂದ್ರದಿಂದ ತೆಗೆದುಕೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗ್ತಾ ಇದೆ. ಇನ್ನು ಟನಲ್ ರಸ್ತೆ, ಪೆರಿಫೆರಲ್ ರಿಂಗ್ ರಸ್ತೆ, ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳಾಗಿರ್ಬೋದು, ಅದರ ಜೊತೆಗೆ ಮೆಟ್ರೋ ರೈಲು ಮಾರ್ಗಗಳಿಗೆ 5 ಕಾರಿಡಾರ್ ವಿಸ್ತರಣೆಯನ್ನು ಈಗಾಗಲೇ ಗುರುತು ಮಾಡಲಾಗಿದೆ. ಅದರ ಜೊತೆಗೆ 17 ಮೇಲ್ಸೇತುವೆಗಳಿಗೆ ಬಫರ್ ವಲಯಗಳ ನಿರ್ಮಾಣಕ್ಕೆ ಅನುದಾನದ ಮನವಿಯನ್ನು ಸಹಿತ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಾಗಲಂತೂ ಅತಿ ದೊಡ್ಡ ಪ್ರಮಾಣದಲ್ಲಿ ಅವಘಡಗಳಾಗ್ತವೆ. ಆ ಅವಘಡನ ತಪ್ಪಿಸುವಂತಹ ಯೋಜನೆಗಳನ್ನು ಸಹಿತ ಈ ಒಂದು ಪಟ್ಟಿಯಲ್ಲಿ ಕೊಡಲಾಗ್ತಾ ಇದೆ. ಮತ್ತು ಅದರ ಜೊತೆಗೆ 8 ಪಥದ 73.4 ಕಿಲೋಮೀಟರ್ ಉದ್ದದ ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಈಗಾಗಲೇ ಅನುದಾನವನ್ನು ಕೇಳಲಾಗ್ತಾ ಇದೆ. ಇನ್ನು ಬಹಳಷ್ಟು ಪ್ರಮುಖವಾಗಿ ಕಾವೇರಿ 5ನೇ ಹಂತದ ಕುಡಿಯುವ ನೀರಿನ ಪೂರೈಕೆ ಮಾಡುವ ಸಲುವಾಗಿ ಹೆಚ್ಚುವರಿ ಬೇಡಿಕೆಗಾಗಿ ಕಾವೇರಿ 6ನೇ ಹಂತದ ಯೋಜನೆಗೆ ಬೇಡಿಕೆಯನ್ನು ಇಡಲಾಗಿದೆ. ಇನ್ನು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದಿಂದಲೂ ಸಹಿತ ಬಹಳಷ್ಟು ಬೇಡಿಕೆಗಳನ್ನು ಇಟ್ಕೊಳ್ಳಲಾಗ್ತಾ ಇರುವಂಥದ್ದು ಈಗಾಗಲೇ ಅವು ಮನವಿ ರೂಪದಲ್ಲಿ ಕೇಂದ್ರಕ್ಕೆ ಹೋಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ
ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಇದು 5,300 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಕೇಂದ್ರ ಕಳೆದ ಬಜೆಟ್ನಲ್ಲಿ ಮೆನ್ಷನ್ ಅನ್ನು ಮಾಡಿತ್ತು. ಇನ್ನು ಬರಪೀಡಿತ ಮಧ್ಯ ಕರ್ನಾಟಕಕ್ಕೆ ನೀರು ಒದಗಿಸುವಂತಹ ಯೋಜನೆ ಆಗಿರುವಂತಹ ಭದ್ರಾ ಮೇಲ್ದಂಡೆ ಯೋಜನೆ, ಅದರ ಜೊತೆಗೆ ಮೇಕೆದಾಟು, ಮಹದಾಯಿ ಯೋಜನೆಗಳಿಗೆ ಅನುದಾನವನ್ನು ಕೊಡೋ ಸಲುವಾಗಿ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಬರೋಬ್ಬರಿ 5,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪಶ್ಚಿಮ ಘಟ್ಟಗಳ ವಿಚಾರಕ್ಕೆ ಬರ್ತಾ ಹೋದರೆ ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು ನಗರಗಳ ಅಭಿವೃದ್ಧಿಗಾಗಿ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ಸಮಗ್ರ ಯೋಜನೆಗಳ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಅದಕ್ಕೂ ಸಹಿತ ಕೇಂದ್ರದಿಂದ ಈ ಬಾರಿಯ ಬಜೆಟಲ್ಲಿ ಅನುದಾನಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ನಿರೀಕ್ಷೆಗಳೇನೋ ಬೆಟ್ಟದಷ್ಟಿವೆ, ಆದರೆ ಏನು ಸಿಗುತ್ತೆ ಏನು ಸಿಗೋದಿಲ್ಲ ಅನ್ನುವಂಥದ್ದನ್ನು ಬಜೆಟ್ ಮಂಡನೆ ಆದಮೇಲೆ ಗೊತ್ತಾಗಬೇಕಾಗಿರುವಂಥದ್ದು. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.